ಅಂದರೆ ಈಗ ಯೂಶಲಿ ಎಲ್ಲರೂ ಏನು ಅನ್ಕೋತಾರೆ, ಮನೆ ಅಂದರೆ ಒಂದು ಹಾಲು, ಒಂದು ಕಿಚನ್ನು, ಒಂದು ರೂಮ್ ಅಥವಾ 2 ರೂಮ್ ಅಷ್ಟೇ. ಅದನ್ನು ಬಿಟ್ಟು ಇನ್ನೂ ಯುನೀಕಾಗಿ ನೀವು ಏನೆಲ್ಲ ಬಿಲ್ಡ್ ಮಾಡಿಕೊಡ್ತೀರಾ? ಸರ್ವಾ ಹೋಮ್ಸ್ ಕಂಪ್ಲೀಟಾಗಿ ನಿಮಗೆ ಮನೇನ ಹ್ಯಾಂಡ್ ಓವರ್ ವಿತ್ ಕರ್ಟನ್ಸು ನೀವೇನೇನು ಹೇಳಿದ್ರ, ಸೊ ಇಷ್ಟೆಲ್ಲ ಕೊಡ್ತೀರಾ ಅಂತಂದಾಗ ನನ್ನ ಕ್ವಶನ್, ಈಗ ಒಂದು ಫ್ಯಾಮಿಲಿ 2 BHK ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಎಷ್ಟು ಬಜೆಟ್ ಆಗ್ಬೋದು ಸರ್? ಮೇಡಮ್, ನೀವು ಹೇಳ್ದಂಗೆ ಇವಾಗ ಆ ಜನ್ರೇಷನ್ ಹೋಯಿತು. ಅಂದರೆ ಜಸ್ಟ್ ಹಾಲು ಲಿವಿಂಗ್ ಅದು. ಇವಾಗ ಕೋರ್ಟ್ಯಾರ್ಡ್ಸ್ ಪ್ರಿಫರ್ ಮಾಡ್ತಾರೆ, ಇಂಡೋರ್ ಗಾರ್ಡನ್ಸ್ ಪ್ರಿಫರ್ ಮಾಡ್ತಾರೆ, ಡಬಲ್ ಹೈಟ್ ಸೀಲಿಂಗ್ಸು. ಇವಾಗ ಮನೆಗೆ ಬಂದ ತಕ್ಷಣ ಒಂದೇ ಫ್ಲೋರ್ ಆದ್ರೇನು ಸ್ವಲ್ಪ ವಾಲ್ಯೂಮ್ ಚೆನ್ನಾಗಿ ಕಾಣಬೇಕಾದ್ರೆ ಬಂದ ತಕ್ಷಣ ವಾವ್ ಅಂತ ಬರಬೇಕಾದ್ರೆ ಸೀಲಿಂಗ್ ಹೈಟ್ನ ಜಾಸ್ತಿ ಮಾಡ್ತೀವಿ. ಸೊ 10 ಫೀಟ್ ಇರೋ ಸೀಲಿಂಗ್ ಹೈಟ್ನ 12 ಫೀಟ್ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮ್ ದೊಡ್ಡದಾಗಿ ಕಾಣುತ್ತೆ. ನನ್ನ ಹತ್ರ ಈಗ ಒಂದು 20 ಲಕ್ಷ 30 ಲಕ್ಷ ಇದೆ, ಅಷ್ಟೇ ಬಜೆಟ್ ಇರೋದು. ಸೊ ನನ್ನ ಕನಸಿನ ಮನೆ ಬಿಲ್ಡ್ ಮಾಡಿಕೊಡ್ತೀರಾ? ಜನರಲಾಗಿ ಏನಂದರೆ ಇವಾಗ ಇಷ್ಟಿದ್ರೆ ಸಾಕು ಅಂತ ಹೇಳ್ತೀವಲ್ಲ, ಬಟ್ ಅದಾದಮೇಲೆ ಇವಾಗ ಗೌರ್ಮೆಂಟ್ ರೂಲ್ಸ್ ಇರುತ್ತೆ, ಬೆಸ್ಕಾಮ್ ಚಾರ್ಜಸ್ ಇರುತ್ತೆ, BWSSB ಚಾರ್ಜಸ್ ಇರುತ್ತೆ. ಹಾಯ್, ವೆಲ್ಕಮ್ ಟು ಸರ್ವಾ ಹೋಮ್ಸ್. ಮನೆ, ನನ್ನ ಮನೆ, ನನ್ನದೇ ಸ್ವಂತ ಮನೆ, ಯಾವುದೇ ಬಾಡಿಗೆ ಟೆನ್ಷನ್ ಇಲ್ಲದೆ, ಲೀಸ್ನ ಟೆನ್ಷನ್ ಇಲ್ಲದೆ, ನನ್ನ ಮನೆಯಲ್ಲಿ ನಾನು ಹಾಯಾಗಿ ನನ್ನ ಕುಟುಂಬಸ್ಥರು ಅಂದರೆ ಫ್ಯಾಮಿಲಿ ಜೊತೆ ಬದುಕಬೇಕು ಅನ್ನೋದು ನನಗೆ ಗೊತ್ತು, ನಿಮ್ಮೆಲ್ರಿಗೂ ಕೂಡ ದೊಡ್ಡ ಕನಸು ಪ್ಲಸ್ ಆಸೆ ಕೂಡ. ಆದರೆ ಎಲ್ಲೋ ಒಂದು ಕಡೆ ಭಯ, ನನ್ನ ಹತ್ರ ಇರೋ ಇಷ್ಟು ಅಮೌಂಟ್ನಲ್ಲಿ ಮನೆ ಕಟ್ಸ್ಕೊಳ್ಳೋಕ್ಕಾಗತ್ತಾ, ನಾನು ಹ್ಯಾಪಿಯಾಗಿ ಬದುಕನ್ನು ಸಾಗಿಸ್ತೀನಾ ಇಲ್ವಾ ಅನ್ನೋ ಭಯದಲ್ಲಿ ನೀವು ಹಿಂದೆ ಸರಿತಾ ಇದ್ದೀರಾ. ಆದರೆ ನಿಮ್ಮ ಕನಸಿಗೆ ಸರ್ವಾ ಹೋಮ್ಸ್ ಜೊತೆಗೂಡಿ ನಿಮ್ಮ ಕನಸಿನ ಮನೆಯನ್ನು ಕಟ್ಸ್ಕೊಡೋದಕ್ಕೆ ಮುಂದಾಗಿದೆ. ಹಾಗಿದ್ರೆ ಹೇಗೆ ಸಾಧ್ಯ? ಕಡಿಮೆ ಬಜೆಟ್ನಲ್ಲೂ ಕೂಡ ನಾನು ಅಂದ್ಕೊಂಡಿರೋ ರೀತಿ ನನ್ನ ಮನೇನ ನಾನು ಕಟ್ಸ್ಕೊಳ್ಬಹುದಾ ಅನ್ನೋ ನಿಮ್ಮ ಪ್ರಶ್ನೆಗೆ, ಹಾಗೆ ಮನೆಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಈ ಪಾಡ್ಕಾಸ್ಟ್ನಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಸರ್ವಾ ಹೋಮ್ಸ್ನ ಕೋ-ಫೌಂಡರ್ ಆಗಿರುವಂತಹ ಕಾರ್ತಿಕ್ ಅವರು. ಸರ್ ನಮಸ್ಕಾರ. ಹೇಗಿದ್ದೀರಾ? ಸರ್, ಡೈರೆಕ್ಟ್ ಕ್ವಶನ್ ನಾನು ನಿಮಗೆ ಫಸ್ಟ್ ಕ್ವಶನ್ನೇ ಕೇಳಿಬಿಡ್ತೀನಿ. ನನ್ನ ಹತ್ರ ಈಗ ಒಂದು 20 ಲಕ್ಷ 30 ಲಕ್ಷ ಇದೆ, ಅಷ್ಟೇ ಬಜೆಟ್ ಇರೋದು. ಸೊ ನನ್ನ ಕನಸಿನ ಮನೆ ಒಂದು 1 BHK ಆಗಿರಲಿ 2 BHK ಆಗಿರಲಿ ಬಿಲ್ಡ್ ಮಾಡಿಕೊಡ್ತೀರಾ? ಮಾಡ್ಬೋದು. ಅಂದರೆ ಜನರಲಿ ನೀವು ಹೇಳ್ದಂಗೆ ಒಬ್ಬರು ಓನರ್ದು ಓವರಾಲ್ ಕನಸಿರುತ್ತಲ್ಲ, ಅಂದರೆ ಮನೆ ಕಟ್ಟೋದು ಒಂದು ಹ್ಯೂಜ್ ಜರ್ನಿ. ಅಂದರೆ ಮನೆ ಕಟ್ಟಿ ಇವಾಗ ಒಂದು 10 ವರ್ಷ ಬಿಟ್ಟಿರೋ ಕ್ಲೈಂಟ್ಸ್ನ ನೋಡಿದ್ದೀವಲ್ಲ, ಅವಾಗ ಕಟ್ಕೊಟ್ಟಾಗ ಹಿಂಗಾಯಿತು ಹಂಗಾಯಿತು, ಆ ಜರ್ನಿನ ಎಕ್ಸ್ಪ್ಲೈನ್ ಮಾಡೋ ವಿಧಾನವೇ ತುಂಬ ಚೆನ್ನಾಗಿರುತ್ತೆ. ಸೊ ಆ ಜರ್ನಿ ಚೆನ್ನಾಗಿರಬೇಕು ಅಂದರೆ ಕ್ಲಾರಿಟಿ ಬೇಕಾಗುತ್ತೆ. ಸೊ ನೀವು ಹೇಳ್ದಂಗೆ ಬಜೆಟ್ ಅಂದಿಷ್ಟಿದೆ. ಸೊ ಅವ್ರ ಸೈಜು, ಸೊ ಆ ಬಜೆಟ್ಗೆ ಅನುಗುಣವಾಗಿ ಬರೀ ಗ್ರೌಂಡ್ ಫ್ಲೋರ್ ಹೋಗ್ಬೋದಾ ಅಥವಾ ಫಸ್ಟ್ ಫ್ಲೋರ್ ಹೋಗ್ಬೋದಾ, ಆರ್ ಇವಾಗ ಗ್ರೌಂಡ್ ಫ್ಲೋರ್ ಮಾತ್ರ ನೀವು ಹೇಳ್ದಂಗೆ ಬಜೆಟ್ ಎಕ್ಸೀಡ್ ಆಗಿದೆ, ಗ್ರೌಂಡ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಫ್ಯೂಚರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಫೌಂಡೇಶನ್ ಪ್ರೊವಿಷನ್ ಕೊಟ್ಟು ಮಾಡ್ಬೋದಾ, ಇದನ್ನೆಲ್ಲ ಓಪನಾಗಿ ಡಿಸ್ಕಸ್ ಮಾಡಿದಾಗ ವಿ ಕ್ಯಾನ್ ಸಜೆಸ್ಟ್ ದಮ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು 20-30 ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ. 20-30 ಸೈಟ್ ಅಂದರೆ 6 ಚದರ ಅಂತ ಹೇಳ್ತೀವಿ. ಸೊ ಗ್ರೌಂಡು ಫಸ್ಟ್ ಕಟ್ಕೊಂಡ್ರೆ 12 ಚದರ ಆಗುತ್ತೆ. ಸೊ ಇವಾಗ ಮಿನಿಮಮ್ ಆಗಿ ಅಂದ್ರೆ ಒಂದು 2,000 ರೂಪಾಯಿ ಒಂದು ಸ್ಕ್ವೇರ್ ಫೀಟಿಗೆ ಬೇಕಾಗುತ್ತೆ. ಅಂದರೆ ಚದರಕ್ಕೆ 2 ಲಕ್ಷ, ಎಲ್ಲರಿಗೂ ಅರ್ಥ ಆಗುತ್ತೆ. 20-30 ಒಂದು 600 ಸ್ಕ್ವೇರ್ ಫೀಟಲ್ಲಿ ಕಟ್ಕೊಳ್ತೀವಿ ಅಂದರೆ 24 ಲ್ಯಾಕ್ಸಿಗೆ G+1 ಅಂತ ಚೆನ್ನಾಗಿ ಕಟ್ಕೊಬೋದು. ಪ್ಲಸ್ ಇದು ಬಿಟ್ಟು ಅಂದರೆ ಜನ್ರಲಾಗಿ ಏನಂದರೆ ಇವಾಗ ಇಷ್ಟಿದ್ರೆ ಸಾಕು ಅಂತ ಹೇಳ್ತೀವಲ್ಲ, ಬಟ್ ಅದಾದಮೇಲೆ ಇವಾಗ ಗೌರ್ಮೆಂಟ್ ರೂಲ್ಸ್ ಇರುತ್ತೆ, ಬೆಸ್ಕಾಮ್ ಚಾರ್ಜಸ್ ಇರುತ್ತೆ, BWSSB ಚಾರ್ಜಸ್ ಇರುತ್ತೆ, ಬೋರ್ವೆಲ್ ಹೋಗ್ತಾರೆ, ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ದೆನ್ ಮನೆಗೆ ಫರ್ನಿಚರ್ಸು, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಇನ್ಷಿಯಲ್ ಆಗಿ ಬಜೆಟ್ ಫ್ರೀಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಮ ಹತ್ರ ಬರೋ ಕ್ಲೈಂಟ್ಸ್ಗೂ ಅದನ್ನೇ ಹೇಳ್ತೀವಿ, ಬಜೆಟ್ ಏನಿದೆ. ಸೊ ಪ್ಲಸ್ ನಾವು ಒಂದು ಲಿಸ್ಟ್ ಆಫ್ ಬಜೆಟ್ಸ್ ಕೊಡ್ತೀವಿ. ಅಂದರೆ ಇದು ನಾವು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ, ಅದು ಬಿಟ್ಟು ಅವ್ರು ಏನಕ್ಕೆಲ್ಲ ರೆಡಿ ಇರಬೇಕು, ಬೆಸ್ಕಾಮ್ ಚಾರ್ಜಸ್ಸು, ಫರ್ನಿಚರ್ಸು, ಕರ್ಟೆನ್ಸು, ಇದಕ್ಕೆಲ್ಲನೂ ನಾವು ಒಂದು ಇದು ಇಷ್ಟು ರೆಡಿ ಇಟ್ಕೊಂಡಿದ್ವಿ. ಇವೊಂದು ನಾವು ಕರ್ಟೆನ್ಸ್ ಎಲ್ಲ ನಾವು ಕೊಡದೇ ಇದ್ರೇನು ಕ್ಲೈಂಟ್ಸ್ಗೆ ಆ ಮಾಹಿತಿ ಇರಬೇಕು. ಯಾಕಂದರೆ ಎಲ್ಲ ಆಗಿ ಗೃಹಪ್ರವೇಶ ಆದಮೇಲೆ ಒಂಥರ ಈ ಜರ್ನಿ ಎಂಜಾಯಬಲ್ ಆಗಬೇಕಾದ್ರೆ ಈ ಬಜೆಟ್ ನಂಗೆ ಬೇಕಾಗತ್ತೆ ಅನ್ನೋದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಐ ಥಿಂಕ್ ನೀವು ಕರೆಕ್ಟ್ ಪಾಯಿಂಟೇ ಹೇಳಿದ್ರಿ ಅನ್ಕೋತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇ ಮನೆ ಕಟ್ಸ್ಬೇಕು ಅಂತ ಇದ್ದೀನಿ ಅಂತಂದರೆ ನಾನು ಮನೆ ಕಟ್ಸೋ ಪ್ಲ್ಯಾನಿಂಗ್ ಬಜೆಟ್ ಮಾತ್ರ ಮಾಡ್ಕೊಂಡಿರ್ತೀನಿ, ಇಂಟೀರಿಯರ್ ಬಗ್ಗೆ ಯೋಚನೆ ಮಾಡಿರಲ್ಲ. ಮನೆ ಕಟ್ಸಿದಾದ್ಮೇಲೆ ನಮ್ಗೆ ಏನೇನು ಬೇಕು, ಮನೆಗೆ ಸೋಫಾ ಬೇಕು, ಮತ್ತೊಂದು ಅದ್ರ ಬಗ್ಗೆ ನಾನು ಯೋಚನೆ ಮಾಡೇ ಇರಲ್ಲ, ಪ್ಲಸ್ ಇನ್ಕ್ಲೂಡಿಂಗ್ ಗೃಹ ಪ್ರವೇಶ ಕೂಡ. ಸೊ ಇದು ಯಾವುದು ಯೋಚನೆ ಮಾಡಿದೆ ನಾನು ಮನೆ ಬಿಲ್ಡ್ ಆಗಿಬಿಟ್ರೆ ಸಾಕು ಅಂತ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಸರ್ವಾ ಹೋಮ್ಸ್ ಕಂಪ್ಲೀಟಾಗಿ ನಿಮಗೆ ಮನೇನ ಹ್ಯಾಂಡ್ ಓವರ್ ವಿತ್ ಕರ್ಟನ್ಸು ನೀವೇನೇನು ಹೇಳಿದ್ರ, ಸೊ ಇಷ್ಟೆಲ್ಲ ಕೊಡ್ತೀರಾ ಅಂತಂದಾಗ ನನ್ನ ಕ್ವಶನ್, ಈಗ ಒಂದು ಫ್ಯಾಮಿಲಿ 2 BHK ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಎಷ್ಟು ಬಜೆಟ್ ಆಗ್ಬೋದು ಸರ್?
ನೀವು ಹೇಳ್ದಂಗೆ ನಮ್ಮ ಓವರಾಲ್ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಹೋಗ್ತಾ ಇವಾಗ ನಾವು ಆಲ್ಮೋಸ್ಟ್ ಒಂದು 60th ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಕ್ಲೈಂಟ್ಸಿಂದ ನಾವು ತುಂಬ ಕಲಿತೀವಿ. ಸೊ ಇದನ್ನು ಅಷ್ಟೇ, ಒಬ್ಬರು ಕ್ಲೈಂಟು ಬಂದಾಗ ಅವ್ರ ಫುಲ್ ರಿಕ್ವೈರ್ಮೆಂಟ್ ಸಮೇತ ಬಂದರು. ಸರ್ ನನಗೆ ಈ ಬಜೆಟ್ ಕನ್ಸ್ಟ್ರಕ್ಷನ್ಗಿದೆ, ಈ ಬಜೆಟ್ ಇಂಟೀರಿಯರ್ಸ್ಗಿದೆ, ಈ ಬಜೆಟ್ ನಂಗೆ ಗುರುಪ್ರವೇಶ ಆದಮೇಲೆ ಇರೋ ಖರ್ಚಸ್ಗಿದೆ ಅಂತ. ಅವಾಗ ನಮ್ಗೆ ಹೌದಲ್ವಾ, ಇದನ್ನು ನಾವು ಯಾಕೆ ಕ್ಲೈಂಟ್ಸಿಗೆ ಹೇಳಬೇಡ್ದು ಅಂತ ಅವ್ರು ಇದನ್ನು ಕಲ್ತ್ಕೊಂಡಿದ್ದೆ ಅದು. ಸೊ ಒಂದು 2 BHK ಕಟ್ತಾರೆ ಅಂದರೆ ಅಗೇನ್ ಇವಾಗ ಒಂದು 30-40 ಅಂತ ಅನ್ಕೋಣ. ಸೊ ಇವಾಗ ರೂಲ್ಸ್ ಪ್ರಕಾರ ಪಾರ್ಕಿಂಗ್ ಹೋಗ್ಬಿಡೋದು ಆಲ್ವೇಸ್ ಬೆಟರ್ ಆಪ್ಷನ್. ಸೊ ಪಾರ್ಕಿಂಗ್ ಹೋದಾಗ ಗ್ರೌಂಡ್ ಫ್ಲೋರಲ್ಲಿ 1 BHK ಅಕಾಮಿಡೇಟ್ ಮಾಡ್ಬೋದು, ಕಾರ್ ಪಾರ್ಕಿಂಗ್ ವಿತ್ ಕಾರ್ ಪಾರ್ಕಿಂಗ್. ಮೇಲ್ಗಡೆ ಒಂದು ರೂಮ್ ಅಂತ ತೊಗೊಂಡ್ರೇನೋ ಈಸಿಲಿ ಒಂದು 14 ಚದರ ಅಂತೂ ಕನ್ಸ್ಟ್ರಕ್ಷನ್ ಬಂದುಬಿಡುತ್ತೆ. ಅಂದರೆ 14 ಚದರ ಅಂದರೆ 1400 ಸ್ಕ್ವೇರ್ ಫೀಟ್ಸ್. ಸೊ ಕನ್ಸ್ಟ್ರಕ್ಷನ್ಗೆ ಮಿನಿಮಮ್ ಆಗಿ 1800ಇಂದ 2000 ಇವಾಗ ಆಗಿರೋ ರೇಟ್ಸ್ಗಳಿಗೆ ವಿ ಕ್ಯಾನ್ ಕೀಪ್ 2000 ಆಸ್ ಬಜೆಟ್ ಫಾರ್ 1 ಸ್ಕ್ವೇರ್ ಫೀಟ್. ಸೊ ಎಸೆನ್ಷಿಯಲ್ ಅಲ್ಲದೆ, ಎಸೆನ್ಷಿಯಲ್ ಅಂದರೆ ಏನಂತೀವಿ ಅಂದರೆ ಏನು ಬೇಕೋ ಅದು ಮಾತ್ರ ಮಿನಿಮಲ್ ಸೈಜು ಆ ಥರ ಇರುತ್ತೆ. ಅದು ಅದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಲೆವೆಲ್ಗೆ ಅಂದರೆ ಒಂದು 2000 ರೂಪಾಯಿ ಸ್ಕ್ವೇರ್ ಫೀಟಿಗೆ ಬೇಕಾಗತ್ತೆ. ಸೊ ಒಂದು 14 ಚದರ ಅಂತೂ ಮಿನಿಮಮ್ ಬೇಕಾಗತ್ತೆ. ಇನ್ನೂ ಹೇಳಬೇಕು ಅಂದರೆ ಕೆಲವು ಕ್ಲೈಂಟ್ಸ್ ಇವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರ ಹತ್ರ ಬಜೆಟ್ ಬಂದು ಕಡಿಮೆ ಇರೋದ್ರಿಂದ ಫ್ರೆಂಡ್ಸ್ ಎಲ್ಲ ಸೇರಿ ಒಂದೊಂದು ಫ್ಲೋರ್ ಒಬ್ಬೊಬ್ಬರು ಅಂತ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಮಾಡ್ಕೊಂಡಾಗ ಇಫ್ ಪರ್ಮಿಟ್ಸ್ ಇವಾಗ ಒಂದು ಫ್ಯಾಮಿಲಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಆಗ್ತಿರೋ ರೇಟ್ಸ್ಗೆ ಅದೆಲ್ಲ ಕಂಪೇರ್ ಮಾಡಿದಾಗ 20 lakhs ಇದೆ, 1 ಫ್ಲೋರ್ ಚೆನ್ನಾಗಿ ಕಟ್ಕೊಬೋದು. ಸೊ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮ ಅಥವಾ ಫ್ರೆಂಡ್ಸು, ಇವಾಗ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಫ್ರೆಂಡ್ಸ್ 3 ಜನ ಸೇರಿ ಒಂದೊಂದು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಿದ್ದಾರೆ. ಸೊ ಆ ಥರ ಮಾಡಿದಾಗ ಲಕ್ಸುರಿಯಸ್ ಆಗೂ ಬರುತ್ತೆ, ಪ್ಲಸ್ ಆ ಬಜೆಟಲ್ಲೂ ವರ್ಕ್ ಮಾಡ್ಬೋದು. ಸೊ ಈ ಥರನೂ ಕೆಲವೊಂದು ಮಾಡ್ತಾ ಇದ್ದೀವಿ ಇವಾಗ. ಓಕೆ, ಫೈನ್. ಸರ್, ಈಗ ಮನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಎಲ್ರಿಗೂ ಆಗಲಿ. ಅದರಲ್ಲೂ ಈ ಬ್ಯಾಂಗ್ಳೂರು ಸಿಟಿಯಲ್ಲಿ ಟ್ರಾಫಿಕ್ಕು ಅದು ಇದು ಟೆನ್ಷನ್, ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಮನೆಗೆ ಹೋಗಿದ ತಕ್ಷಣ ನಮಗೇನು ಬೇಕು, ನೆಮ್ಮದಿ ಬೇಕು, ಪೀಸ್ ಬೇಕು. ಹೀಗಾಗಿ ಅಂಥ ಒಂದು ಪೀಸ್ಫುಲ್ಲಾಗಿರೋ ಮನೆ ಕಟ್ಸ್ಕೋಬೇಕು. ಅಂದರೆ ಈಗ ಯೂಶ್ವಲಿ ಎಲ್ಲರೂ ಏನು ಅನ್ಕೋತಾರೆ, ಮನೆ ಅಂದರೆ ಒಂದು ಹಾಲು, ಒಂದು ಕಿಚನ್ನು, ಒಂದು ರೂಮ್ ಅಥವಾ 2 ರೂಮ್ ಅಷ್ಟೇ. ಅದನ್ನು ಬಿಟ್ಟು ಇನ್ನೂ ಯುನೀಕಾಗಿ ನೀವು ಏನೆಲ್ಲ ಬಿಲ್ಡ್ ಮಾಡಿಕೊಡ್ತೀರಾ? ಮೇಡಮ್, ನೀವು ಹೇಳ್ದಂಗೆ ಇವಾಗ ಆ ಜನ್ರೇಷನ್ ಹೋಯಿತು. ಅಂದರೆ ಜಸ್ಟ್ ಹಾಲು ಲಿವಿಂಗ್ ಅದು. ಇವಾಗ ಕೋರ್ಟ್ಯಾರ್ಡ್ಸ್ ಪ್ರಿಫರ್ ಮಾಡ್ತಾರೆ, ಇಂಡೋರ್ ಗಾರ್ಡನ್ಸ್ ಪ್ರಿಫರ್ ಮಾಡ್ತಾರೆ, ಡಬಲ್ ಹೈಟ್ ಸೀಲಿಂಗ್ಸು. ಇವಾಗ ಮನೆಗೆ ಬಂದ ತಕ್ಷಣ ಒಂದೇ ಫ್ಲೋರ್ ಆದ್ರೇನು ಸ್ವಲ್ಪ ವಾಲ್ಯೂಮ್ ಚೆನ್ನಾಗಿ ಕಾಣಬೇಕಾದ್ರೆ ಬಂದ ತಕ್ಷಣ ವಾವ್ ಅಂತ ಲುಕ್ ಬರಬೇಕು ಅಂದರೆ ಸೀಲಿಂಗ್ ಹೈಟ್ನ ಜಾಸ್ತಿ ಮಾಡ್ತೀವಿ. ಸೊ 10 ಫೀಟ್ ಇರೋ ಸೀಲಿಂಗ್ ಹೈಟ್ನ 12 ಫೀಟ್ ಮಾಡಿದಾಗ ಏನಾಗುತ್ತೆ, ವಾಲ್ಯೂಮ್ ದೊಡ್ಡದಾಗಿ ಕಾಣುತ್ತೆ. ದೆನ್ ಪೂಜಾ ರೂಮ್ಸು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಇವಾಗ. ಸೊ ಕಂಪ್ಲೀಟ್ ಪೂಜಾ ರೂಮ್ ಸುತ್ತಲೂ ಗಾರ್ಡನಿಂಗ್ ಇರೋಂಗೆ ಅಥವಾ ಒಂದು ವಾಟರ್ ಬಾಡಿ ಇರೋಂಗೆ. ದೆನ್ ಕಿಚನ್. ಸೊ ಕಿಚನ್ ಫಸ್ಟೆಲ್ಲ ಏನಿತ್ತು ಅಂದರೆ ಮಿನಿಮಲಾಗಿ ಒಂದು ಕಿಚನ್ ಇದ್ದರೆ ಸಾಕು ಅಂತ. ಇವಾಗ ಡೇ ಬೈ ಡೇ 6 ಮಂತ್ಸ್ ಒಂದೊಂದು ಹೊಸ ಗ್ಯಾಜೆಟ್ಸ್ ಬರ್ತಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ಅವ್ರ ಕಂಫರ್ಟಿಗೆ ಸೊ ಕಿಚನ್ ಸ್ಪೇಷಿಯಸ್ ಆಗಿ ಕೊಡೋದಾಗಿರಲಿ. ಇವಾಗ ಕೆಲವರು ದೇ ಆರ್ ಪ್ರಿಫರಿಂಗ್ ನಾನ್ ವೆಜ್ ಕಿಚನ್ನೇ ಸಪ್ರೇಟು, ವೆಜ್ ಕಿಚನ್ ಸಪ್ರೇಟು. ದೆನ್ ಬಾತ್ರೂಮ್ಸಿಗೆ ಬಂದಾಗ ಜಸ್ಟ್ ಒಂದು ಚಿಕ್ಕ ಬಾತ್ರೂಮಲ್ಲಿ ಕಮೋಡು ಅದು ಹೋಗಿ ಇವಾಗ ಬಾತ್ರೂಮಲ್ಲಿ ಬಾತ್ ಟಬ್ಸ್ ಆಗಿರಲಿ, ನಿಚ್ಗಳಾಗಿರಲಿ, ಪ್ರತ್ಯೇಕ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ಸು. ಸೊ ಈ ಥರ ಡಿಪೆಂಡಿಂಗ್ ಅಪಾನ್ ಅವ್ರ ರಿಕ್ವೈರ್ಮೆಂಟ್ಸ್ ಮೇಲ್ಗಡೆ ತುಂಬಾ ಆ್ಯಡ್ ಆನ್ ಮಾಡ್ಬೋದು. ನಮ್ಮ ಸಜೆಷನ್ ಆಲ್ವೇಸ್ ಒಂದು ಕೋರ್ಟ್ ಯಾರ್ಡು ಅಥವಾ ಒಂದು ಇಂಡೋರ್ ಗಾರ್ಡನ್ ಇದ್ದಾಗ ಏನಾಗುತ್ತೆ, ಎನಿವೆ ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಬರೋದೇ ನಾವು ಈವ್ನಿಂಗ್ ಇರುತ್ತೆ. ಅಷ್ಟೊತ್ತಿಗೆ ಬಾಲ್ಕನಿಯಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಆಗದೇ ಇದ್ರೂ ಇಂಡೋರ್ ಗಾರ್ಡನ್ ಸ್ಪೇಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸೊ ನಮ್ಮ ಸಜೆಷನು ಅಟ್ಲೀಸ್ಟ್ ಟ್ರೈ ಟು ಹ್ಯಾವ್ ಇಂಡೋರ್ ಗಾರ್ಡನ್ಸ್. ಇವಾಗ ಅದು ತುಂಬ ಚೆನ್ನಾಗಿ ಒಳ್ಳೆ ಪೀಸ್ಫುಲ್ ಆದ ಫೀಲ್ ಕೊಡುತ್ತೆ. ಓಕೆ, ಈಗ ನಾವು ಪಾರ್ಟ್ ವೈಸ್ ಮಾತಾಡೋದಾದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಕೇಳ್ತಾರೆ, ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಕೇಳ್ತಾರೆ. ಈಗ ನೀವು ಚಿಲ್ಡ್ರನ್ ಬೆಡ್ರೂಮ್ನ ಪ್ಲ್ಯಾನಿಂಗ್ ಮಾಡೋವಾಗ ಈಗ ಆಬ್ವಿಯಸ್ಲಿ ಮಗು ಬೆಳೀತಾನೆ. ಈಗ 5 ವರ್ಷ ಇರೋ ಮಗು ನೆಕ್ಸ್ಟ್ 10 ಇಯರ್ಸ್ 15 ಇಯರ್ಸ್ ಹಾಗೆ ಆಗುತ್ತೆ. ಸೊ ನಾವು ಟೋಟಲ್ ಒಂದು 15 ಇಯರ್ಸ್ ಅಟ್ಲೀಸ್ಟ್ 20 ಇಯರ್ಸ್ಗಾದರೂ ಪ್ಲ್ಯಾನ್ ಮಾಡಿ ಆ ಚಿಲ್ಡ್ರನ್ ಬೆಡ್ರೂಮ್ನ ಕಂಪ್ಲೀಟಾಗಿ ಡಿಸೈನ್ ಮಾಡಿ ಕೊಡಬೇಕಾಗತ್ತೆ. ಸೊ ಆ ಚಾಲೆಂಜ್ ನಿಮಗೆ ಎಷ್ಟು? ಮೇಡಮ್, ಹೌದು, ಖಂಡಿತ. ಇವಾಗ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಇವಾಗ ಮಗು 1.5 ವರ್ಷ. ಸೊ ನೆಕ್ಸ್ಟ್ ಒಂದು 6 ಇಯರ್ಸ್ ಪ್ಲ್ಯಾನ್ ಇಟ್ಕೊಂಡು ಸೊ ಅಲ್ಲಿ ಒಂದು ಸ್ವಿಂಗ್ ಕೊಡ್ತಾ ಇದ್ದೀವಿ, ಒಂದು ಜಾರಬಂಡೆ ಕೊಡ್ತಾ ಇದ್ದೀವಿ ರೂಮ್ ಒಳಗೇ. ದೆನ್ ಮೆಸ್ಲೈನ್ ಫ್ಲೋರ್ ಥರ ಮಾಡಿ ಅಲ್ಲಿಂದ ಹತ್ತಿ ಅಲ್ಲಿಂದ ಸ್ವಿಂಗ್ ಇರೋಂಗೆ, ಅಲ್ಲಿಂದ ಜಾರಬಂಡೆ ಇಡೋಂಗೆ ಅದೆಲ್ಲ ಡಿಟ್ಯಾಚಬಲ್ ಮಾಡ್ತೀವಿ. ಸೊ ಇವಾಗ 1.5 ವರ್ಷ ಮಗು ಒಂದು 4 ವರ್ಷವರೆಗೂ ಆಡ್ಬೋದು ಅದನ್ನು, ಆಮೇಲೆ ಅದನ್ನು ಆಡಲ್ಲ. ಸೊ ಅದನ್ನು ಡಿಟ್ಯಾಚ್ ಮಾಡ್ಬೋದು ಎನಿ ಟೈಮ್. ಡಿಟ್ಯಾಚ್ ಮಾಡಿ ಅದನ್ನು ಸ್ಟಡಿ ಟೇಬಲಾಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ ಈ ಥರನೂ ಬರ್ತಾ ಇದ್ದೀವಿ. ನಾವು ಯೂಶ್ವಲಾಗಿ ಒಂದು 10 ಇಯರ್ಸ್ ಸ್ಪ್ಯಾನ್ ತೊಗೊಳ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸ್ಕೂಲಿಗೆ ಹೋಗಿ ಶುರು ಮಾಡಿಯಾನೆ ಅಂದರೆ ಇನ್ನೊಂದು 5 ವರ್ಷಕ್ಕೆಲ್ಲ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ, ಬುಕ್ಸದು ಅದರದ್ದು. ಸೊ ಪ್ರತ್ಯೇಕವಾಗಿ ಇವಾಗಲೇ ಒಂದು ಸ್ಟಡಿ ಯೂನಿಟ್ ಅಂತ ಕೊಟ್ಬಿಟ್ರೆ ಒಳ್ಳೆಯದು.
ದೆನ್ ಇವಾಗ ಅದನ್ನು ಟಾಯ್ಸ್ ಇಟ್ಕೊಳ್ಳೋಕ್ಕೆ ಜಾಗ ಅಂತ ಮಾಡಿ ಅದನ್ನು ಫರ್ದರಲ್ಲಿ ಅದನ್ನು ಬುಕ್ ಸ್ಟೋರೇಜ್ ಸ್ಪೇಸಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಡಿಪೆಂಡ್ಸ್. ಇವಾಗ ಒಂದು ವರ್ಷ 2 ವರ್ಷ ಮಗು ಅಂದರೆ ಹೆಚ್ಚಾಗಿ ಪ್ರಾಮುಖ್ಯತೆ ಆ ರೂಮಲ್ಲಿ ಕಲರ್ಫುಲ್ಲಾಗಿ ಜಾಯ್ಫುಲ್ಲಾಗಿ ಆ ಮಗುಗೆ ಆಟ ಆಡೋಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಮಾಡಿರ್ತೀವಿ. ಸಮ್ವೇರ್ ಸ್ಕೂಲ್ ಹೋಗೋಕ್ಕೆ ಶುರು ಮಾಡಿ ಅಂದರೆ ಒಂದು 10 ಇಯರ್ಸ್ ಪ್ಲ್ಯಾನ್ ಇಟ್ಕೊಂಡು ಅವ್ರಿಗೆ ಎಷ್ಟು ಸ್ಟಡಿ ಟೇಬಲ್ ಬೇಕಾಗತ್ತೆ, ಸ್ಟೋರೇಜ್ ಬೇಕಾಗತ್ತೆ. ಸೊ ಇದೇ ಕಾಲೇಜಿಗೆ ಬರೋದಾದರೆ, ಸೊ ಕಾಲೇಜ್ ಇನ್ನೇನು ಡಿಗ್ರಿ ಮುಗಿಸ್ತಿದ್ದಾರೆ ಈ ಥರ ಇದ್ದಾಗ ದೆನ್ ಅವ್ರ ವಾರ್ಡ್ರೋಬ್ ಸ್ಪೇಸಸ್ ಮೇಲೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಈ ಥರ ಡಿಸೈನ್ ಮಾಡ್ತಾ ಬರ್ತೀವಿ. ಅದಾಗೇನು ರೂಮ್ ಸ್ಪೇಸ್ ಮೇಲೆ ಹೋಗುತ್ತೆ. ವಾಕಿನ್ ವಾರ್ಡ್ರೋಬ್ ಇದೆಯಾ, ವಾಕಿನ್ ವಾರ್ಡ್ರೋಬ್ ಇಲ್ವಾ, ಈ ಸ್ಪೇಸಸ್ ಮೇಲೆ ಡಿಸೈನ್ ಮಾಡ್ತಾ ಬರ್ತೀವಿ. ಓಕೆ ಸರ್. ಇನ್ನು ಕಮ್ ಟು ದಿ ಕಿಚನ್ ಅನ್ನೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಮೋಸ್ಟ್ ಫೇವ್ರೆಟ್ ಜಾಗ. ಆಲ್ಮೋಸ್ಟ್ ಡೇನಲ್ಲಿ ಅರ್ಧ ಟೈಮ್ನ ಅಲ್ಲೇ ಅವರು ಸ್ಪೆಂಡ್ ಮಾಡೋದು. ಸೊ ಕಿಚನ್ನ ನೀವು ಯಾವ ರೀತಿ ಯುನೀಕಾಗಿ ಡಿಸೈನ್ ಮಾಡಿಕೊಡೋಕ್ಕೆ ಸಾಧ್ಯ ಅಂತ? ಕಿಚನಿಗೆ ಬಂದಾಗ ಹಂಗೆ ಸುಮಾರು ಮೆಥಡ್ಸ್ ಇದೆ. ಎಲ್ ಶೇಪ್ ಕಿಚನ್ನು, ಯು ಶೇಪ್ ಕಿಚನ್ನು, ಐಲ್ಯಾಂಡ್ ಕಿಚನ್ಸು. ಸೊ ಈ ಥರ ಎಲ್ಲ ಬಂದಾಗ ಅವರ ಒಂದು ರಿಕ್ವೈರ್ಮೆಂಟ್ಸ್ ನೋಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಅವರ ಹೌಸ್ ವೈಫ್ ಆಗಿದ್ದಾರೆ, ಅಲ್ಲ ವರ್ಕಿಂಗ್ ಆಗಿದ್ದಾರೆ. ಸೊ ವರ್ಕಿಂಗ್ ಆಗಿದ್ದರೆ ಏನಾಗುತ್ತೆ ಅಂದರೆ ನಾವು ಕಿಚನ್ನು, ಸಿಂಕು ಮತ್ತು ಫ್ರಿಡ್ಜ್ ಸ್ಪೇಸ್ನ ಆದಷ್ಟು ನಿಯರೆಸ್ಟ್ ಇಟ್ಟಿರ್ತೀವಿ. ಸೊ ದಟ್ ಯಾಕಂದರೆ ಬೆಳಗ್ಗೆ ವರ್ಕ್ ಹೋಗ್ಬೇಕಾದ್ರೆ ತುಂಬ ರಶಲ್ಲಿರ್ತಾರೆ. ಸೊ ಈಸಿಯಾಗಿ ಅವರಿಗೆ ಆ್ಯಕ್ಸೆಸ್ ಆಗಬೇಕು. ಇಲ್ಲ ಒಂದು ಹೌಸ್ ವೈಫು ಕಂಫರ್ಟಾಗಿ ಕುಕ್ ಮಾಡ್ತಾರೆ ಅಂದಾಗ ಸ್ಟವ್ ಪಕ್ಕ ಸ್ಪೇಸು, ಸಿಂಕ್ ಪಕ್ಕ ಸ್ಪೇಸು, ಸೊ ಈ ಥರ ಎಲ್ಲ ಕೊಟ್ಟು ಮಾಡ್ತೀವಿ. ದೆನ್ ಅಗೇನ್ ಮಗು ಇದೆ ಮನೇಲಿ ಅಂದಾಗ ಆದಷ್ಟು ಪಾಯಿಂಟ್ಸ್ಗಳೆಲ್ಲ ನಮಗೆ ಕೆಳಗೆ ಸಿಗದೆ ಇರೋಂಗೆ ಸೊ ಕಿಡ್ಸ್ ಪ್ರೂಫ್ ಕಿಚನ್ ಅಂತ ಹೇಳ್ತೀವಿ. ಸೊ ಆ ಥರ ಮಾಡ್ತೀವಿ. ಹಾಬ್ ಬೇಕಾಗತ್ತಾ, ಕಂಪ್ಲೀಟ್ ಕಿಚನ್ ಡಿಸೈನ್ ಮಾಡಬೇಕಾದ್ರೆ ನಾವು ಹೇಳೋದು ಯಾರು ಯೂಸ್ ಮಾಡ್ತಾರಲ್ಲ ಅವ್ರನ್ನೂ ಮೀಟಿಂಗ್ ಕರೆಸ್ಕೊಳ್ತೀವಿ. ಅವ್ರನ್ನ ಪ್ರತ್ಯೇಕವಾಗಿ ಅವ್ರ ಕುಕ್ಕಿಂಗ್ ಸ್ಟೈಲಿಂದ ಹಿಡಿದು ಅದ್ರ ಪ್ರಕಾರ ಹಾಬ್ ಯೂಸ್ ಮಾಡ್ತಾರೆ. ಇವಾಗ ಹಾಬಲ್ಲಿ ಏನಾಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಸೊ ಕುಕ್ ಟಾಪ್ ಯೂಸ್ ಮಾಡ್ತಾರೆ. ದೆನ್ ಅವರ ಫ್ರೀಕ್ವೆನ್ಸಿ, ನಾನ್ ವೆಜ್ ಕುಕ್ಕಿಂಗ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ ಅದ್ರ ಮೇಲ್ಗಡೆ ಚಿಮ್ನಿ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಎಲ್ಲನೂ ಸಜೆಸ್ಟ್ ಮಾಡ್ತೀವಿ. ಸೊ ಆ ರೀತಿ ಇರುತ್ತೆ ನಮ್ಮ ಕಿಚನ್ ಡಿಸೈನಿಂಗ್ಸು. ಇವಾಗಂತೂ ತುಂಬಾ ಇಂಪಾರ್ಟೆಂಟು. ಮೈಕ್ರೋ ಓವನ್ ಯೂಸ್ ಮಾಡ್ತಾರೆ, ಡಿಶ್ ವಾಷರ್ ಬೇಕಾ. ಸೊ ಡಿಶ್ ವಾಷರ್ ಇವಾಗ ಆಲ್ಮೋಸ್ಟ್ ಕಂಪಲ್ಸರಿ ಆದಂಗೆ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನೆಲ್ಲ ಅದಕ್ಕೆ ಆದ ಸ್ಪೆಷಿಯಸ್ ಆಗಿ ನಾವು ಯಾವಾಗ ಅಂದರೆ ಇನಿಷಿಯಲ್ ಪ್ಲ್ಯಾನಿಂಗಲ್ಲೇ ಇದನ್ನೆಲ್ಲ ಕೇಳಿಕೊಂಡು ಸೈಜ್ ಕೊಡಬೇಕು. ಇವಾಗ ಕಿಚನ್ಗೆ ಅಂತ ಒಂದು ಜನರಲಾಗಿ ಬಿಡಂಗೆ ಒಂದು 8x6 10x6 ಬಿಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಡಿಸ್ಕಷನ್ಸಲ್ಲೇ ಅವ್ರು ಏನೆಲ್ಲ ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಎಸ್. ಇನ್ನು ನನ್ನ ನೆಕ್ಸ್ಟ್ ಪಾಯಿಂಟ್, ಈಗ ಸರ್ ದುಡ್ಡಿರೋರು ಇದು ಯಾವುದು ಯೋಚನೆ ಮಾಡಲ್ಲ. ನಿಮ್ಮ ಪ್ಲ್ಯಾನ್ ಓಕೆ, ನಮಗೇನು ನಮ್ಮ ಮನೆ ಲಕ್ಸುರಿಯಾಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕಷ್ಟೇ, ನಿಮ್ಗೆ ಏನು ಅನಿಸುತ್ತೆ ಅದನ್ನೆಲ್ಲ ಹಾಕಿ ನಮಗೆ ಒಂದು ಮನೇನ ಕಟ್ಸ್ಕೊಡಿ ಅಂತ ಹೇಳ್ಬಿಡ್ತಾರೆ. ಬಟ್ ಲೋ ಕ್ಲಾಸ್ ಫ್ಯಾಮಿಲಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದೊಂದು ರೂಪಾಯಿಯೂ ಕೂಡ ಇಂಪಾರ್ಟೆಂಟು. ಸೊ ಬಟ್ ಅವ್ರ ತಲೆಯಲ್ಲಿ ಏನಿದೆ ಸದ್ಯಕ್ಕೆ ಅಂದರೆ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಅಂತಂದರೆ ₹1 ಖರ್ಚಾಗುತ್ತೆ ಅಂದರೆ ಅವರು ₹2 ತೋರಿಸ್ತಾರೆ, ₹2 ಮಾಡ್ತಾರೆ ಅನ್ನೋದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಅವ್ರನ್ನ ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಮೇಡಮ್, ನಾನು ಹೇಳೋದಾದ್ರೆ ಇವಾಗ ಟೈಮ್ ಹ್ಯಾಸ್ ಎವಾಲ್ವ್ಡ್. ಸೊ ಆಲ್ಮೋಸ್ಟ್ ಯು ಟೇಕ್ ಎನಿ ಗಿವನ್ ಕನ್ಸ್ಟ್ರಕ್ಷನ್ ಕಂಪನಿ, ಇವಾಗ ನಮ್ಮ ಫೀಲ್ಡಲ್ಲಿ ನಮಗೆ ಖುಷಿ ಆಗುತ್ತೆ. ಕೊಟೇಶನ್ ಅನ್ನೋದು ಬಂದಿದೆ, ಅಗ್ರಿಮೆಂಟ್ಸ್ ಅನ್ನೋದು ಬಂದಿದೆ, ದೇ ಆರ್ ಗಿವಿಂಗ್ ಬೇಸಿಕ್ ಪ್ರೈಸಸ್ಸು. ಸೊ ಆ್ಯಸ್ ಸೋಷಿಯಲ್ ಮೀಡಿಯಾ ಎವಾಲ್ವ್ ಆಗ್ತಾ ದೇ ಆರ್ ಆಲ್ಸೋ ಇನ್ ದ ಟ್ರೈನ್. ಎಲ್ಲ ಬೇಸಿಕ್ ಪ್ರೈಸ್ ಕೊಡೋದಾಗಿರಲಿ, ಅಗ್ರಿಮೆಂಟ್ ಮೂಲಕ ಬಾಂಡ್ ಮಾಡೋದಾಗಿರಲಿ. ಸೊ ಅವ್ರ ರಿಕ್ವೈರ್ಮೆಂಟ್ಸ್ ಪ್ರಕಾರ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲಾಗಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಒಂದು ಕಾರ್ ತೊಗೊಳಕ್ಕೆ ಹೋಗ್ತೀವಿ. ಸೊ ಕಾರಲ್ಲಿ ಹೆಂಗೆ ವೇರಿಯಂಟ್ಸ್ ಇರುತ್ತೋ, ಅಂದರೆ ಒಂದೇ ಬ್ರ್ಯಾಂಡು ಒಂದೇ ಕಾರ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕ್ಸ್ ಅಂತ ತೊಗೊಳ್ಳೋಣ. ಸೊ ಅದರಲ್ಲೇ 3-4 ವೇರಿಯಂಟ್ಸ್ ಇರುತ್ತೆ. ಸೊ 6 ಲಕ್ಷ ಶುರು ಆಗಿರೋದು ಟಾಪ್ ಎಂಡ್ ವೇರಿಯಂಟು ಒಂದು 13 ಲಕ್ಷ 14 ಲಕ್ಷ. ಅಗೇನ್ ಅದಕ್ಕೆ ನಾವು ಫಿಟ್ಟಿಂಗ್ಸ್ ಅಂತ ಹಾಕ್ತೀವಿ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಹಾಕ್ತಾ ಬರ್ತೀವಿ. ಅದಾದಾಗ ಅದು ಎಕ್ಸ್ಟ್ರಾ ಆಗುತ್ತೆ. ಸೊ ಮನೆ ಕಟ್ಟೋದು ಅಷ್ಟೇ. ಸೊ ಸ್ಟ್ರಕ್ಚರ್ ಅನ್ನೋದು ಇಂಜಿನ್ ಥರ. ಸೊ ಅದು ನಾವು ಲೋ ಕ್ಲಾಸ್ ಅಂತ ಅಲ್ಲ, ಮಿಡಲ್ ಕ್ಲಾಸ್ ಅಂತ ಅಲ್ಲ, ಅಥವಾ ಹೈ ಕ್ಲಾಸ್ ಪ್ರೀಮಿಯಮ್ ಅಂತ ಅಲ್ಲ. ಸೊ ಅದನ್ನು ಹಿಂಗೆ ಹೇಳ್ಬೋದು, ಅಂದರೆ ಬಜೆಟ್ ಫ್ರೆಂಡ್ಲಿ ಹೌಸು, ಮೀಡಿಯಮ್ ಪ್ಯಾಕೇಜು ಅಥವಾ ಪ್ರೀಮಿಯಮ್ ಪ್ಯಾಕೇಜಸ್. ಸೊ ಇಂಜಿನ್ ಸೇಮೇ, ಎಲ್ಲದರಲ್ಲೂ ಅದೇ ಇಂಜಿನ್. ಅಂದರೆ ಸ್ಟ್ರಕ್ಚರ್, ನಾವು ಇಂಜಿನ್ನ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಕಾಲಮ್ಸು, ಬೀಮ್ಸು, ಸ್ಲ್ಯಾಬ್ಸು, ಇದರಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಮಾಡಲ್ಲ. ಯಾವ ಕನ್ಸ್ಟ್ರಕ್ಷನ್ ಕಂಪನಿನೂ ಮಾಡಲೂಬೇಡ್ದು. ಸೊ ಅದು ಏನು ಕ್ವಾಲಿಟಿ ತೊಗೊಬೇಕು ಆ ಕ್ವಾಲಿಟಿಯಲ್ಲಿ ಮಾಡಿಕೊಂಡು ಫಿನಿಷಿಂಗ್ ಐಟಮ್ಸಲ್ಲಿ ಚೇಂಜ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ತುಂಬ ಬಜೆಟ್ ಕಡಿಮೆ ಇದೆ, ನಂಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಏನು ಆಪ್ಷನ್ಸ್ ಬೇಕು. ಸೊ ನಾನು ವುಡನ್ ವಿಂಡೋಸ್ ಹೋಗೋ ಬದಲು UPVC ವಿಂಡೋ ಹೋಗ್ತೀನಿ. ಮೇನ್ ಡೋರ್ನ ನಾನು ಟಿಕ್ ಡೋರ್ ಹೋಗೋ ಬದಲು ಐ ಕ್ಯಾನ್ ಗೋ ಫಾರ್ ಗಾನಾ ಟಿಕ್ ಹೋಗ್ಬೋದು, ಅಥವಾ ಸ್ಟೀನ್ ಎಂಪ್ಯಾನಲ್ ಡೋರ್ಸ್ ಹೋಗ್ಬೋದು, ಆರ್ ಹೊನ್ನೆ ವುಡ್ಡಲ್ಲಿ ಹೋಗ್ಬೋದು. ಇವಾಗ ಟಾಯ್ಲೆಟ್ಸ್ಗೆಲ್ಲ ನಾನು WPC ಹೋಗೋ ಬದಲು PVC ಹೋಗ್ಬೋದು. ಈ ಥರ ಫಿನಿಷಿಂಗ್ ಐಟಮ್ಸು
ಟೈಲ್ಸಲ್ಲಿ 2x2 ವೆಟ್ರಿಫೈಡ್ ಹೋಗ್ಬೋದು. ಇದೆಲ್ಲ ನಮಗೆ ಬಜೆಟ್ ಫ್ರೆಂಡ್ಲಿಯಲ್ಲಿ ಬರುತ್ತೆ, ಪ್ಲಸ್ ನೋಡೋಕ್ಕೆ ಲುಕ್ ಚೆನ್ನಾಗಿ ಬರುತ್ತೆ. ನಮ್ಮ ಸಜೆಷನು ಸ್ಟ್ರಕ್ಚರ್ ಯಾವುದೇ ಥರ ಕಾಂಪ್ರಮೈಸ್ ಮಾಡ್ಕೊಬೇಡಿ. ಫಿನಿಷಿಂಗ್ ಐಟಮಲ್ಲಿ ದೇರ್ ಆರ್ ಚಾನ್ಸಸ್ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ನೀವು ಯಾವುದೇ ಕಾಂಟ್ರಾಕ್ಟರ್ ಜೊತೆ ಮಾಡಿ ಅವ್ರ ಬೇಸಿಕ್ ಪ್ರೈಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಟೈಲ್ಸಿಗೆ ಒಂದು ₹100 ಬೇಸಿಕ್ ಪ್ರೈಸ್ ಕೊಟ್ಟಿರ್ತೀವಿ ಅಂತ, ನೀವು ₹60 ಸೆಲೆಕ್ಟ್ ಮಾಡಿದಾಗ ಆ ₹40 ನೀವು ಸೇವ್ ಮಾಡ್ತೀರಾ. ₹110 ಸೆಲೆಕ್ಟ್ ಮಾಡಿದಾಗ ₹10 ಜಾಸ್ತಿ ಆಗುತ್ತೆ. ಈ ಕ್ಲಾರಿಟಿ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾ ಇದ್ದೀವಿ. ಸರ್ವ ಹೋಮ್ಸಲ್ಲಿ ನಾವು ವಿತ್ ಬಜೆಟ್ ಶೀಟ್ ಬರ್ತೀವಿ ಸೆಲೆಕ್ಷನ್ಸ್ಗೆ. ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ಯಾರು ಬರ್ತಾರಲ್ಲ ಅವ್ರ ಜೊತೆ ದೇ ವಿಲ್ ಕಮ್ ವಿತ್ ಎನ್ ಬಜೆಟ್ ಶೀಟ್. ಎಷ್ಟೋ ಕಡೆ ಓನರ್ಗಳಿಗೆ ಬೇಜಾರಾಗಿದೆ, ಸರ್ ಬಜೆಟ್ ಮೀರ್ತಿದೆ, ಇಲ್ಲಿ ಬೇಡ, ಇಲ್ಲಿ ರಿಕ್ವೈರ್ಮೆಂಟ್ ಇಲ್ಲ, ಇದನ್ನು ನಾವು ಇನ್ನೊಂದೆಲ್ಲ ಬಳಸ್ಕೋಬೋದು ಅಂತ ಹೇಳಿದಾಗ ಎಷ್ಟೋ ಜನ ನಮ್ಮನೆ ಅಂತಾರೆ. ತುಂಬ ಜನ ಕ್ಲೈಂಟ್ಸ್ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಇದನ್ನು ನಾವು ಫಾಲೋ ಮಾಡ್ತೀವಿ. ಸೊ ದಟ್ ನಮ್ಮ ಉದ್ದೇಶ ಏನು ಅಂದರೆ ಎಲ್ಲಿ ಬೇಕೋ ಅಲ್ಲಿ ಬಜೆಟ್ ಇನ್ಕ್ರೀಸ್ ಮಾಡೋಣ, ಎಲ್ಲಿ ಬೇಡೋ ಸುಮ್ಮನೆ ಅನ್ನಿಸೋದಕ್ಕೆ ಖರ್ಚು ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಯಾವುದೇ ಪ್ಯಾಕೇಜ್ ಆಗಿರಲಿ ಅನ್ನೆಸೆಸರಿ ಕಾಸ್ಟ್ನ ಖರ್ಚು ಮಾಡಿಸಲ್ಲ. ಆ್ಯಂಡ್ ನಾನು ಈ ಪಾಯಿಂಟ್ನ ಕೇಳಲೇಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಹೇಳ್ತಾ ಇದ್ರಿ, ಸೊ ಇಲ್ಲಿ ಬಜೆಟ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವೇ ಕಟ್ ಡೌನ್ ಮಾಡ್ತೀರಾ ಅಂತ. ಸಪೋಸ್ ಈಗ ಒಬ್ಬ ಕ್ಲೈಂಟು ನನ್ನ ಬಜೆಟ್ ಒಂದು 50 ಲ್ಯಾಕ್ ಅಂತ ಹೇಳಿರ್ತಾರೆ, ಬಟ್ ಮನೆ ಕಟ್ಸ್ತಾ ಅವ್ರಿಗೂ ಐಡಿಯಾಸ್ ಬರುತ್ತೆ, ಇಲ್ಲ ನನ್ನ ಮನೆ ಇಷ್ಟೇ ಖರ್ಚು ಮಾಡ್ತಾ ಇದ್ದೀನಿ ಅಂತ ಇನ್ನೊಂದು 1 ಲಕ್ಷ 2 ಲಕ್ಷ ಅಂತ ಹೇಳಿ ಇನ್ನೂ ಸ್ವಲ್ಪ ಎನ್ಹಾನ್ಸಾಗಿ ಕಾಣಿಸೋ ಥರ ಮಾಡಿಕೊಡಿ ಅಂತ ಪ್ಲ್ಯಾನ್ ಹಾಕ್ತಾ ಇರ್ತಾರೆ, ಬಟ್ ಓವರ್ ದ ಬಜೆಟ್ ಆಗಿಬಿಡುತ್ತೆ. ಸೊ ಅಂಥ ಕ್ಲೈಂಟ್ಸ್ನ ಹೇಗೆ ನೀವು ಅಪ್ರೋಚ್ ಮಾಡ್ತೀರಾ, ಸೊ ಅಥವಾ ಅವ್ರು ಹೇಗೆ ಇದನ್ನು ರಿಸೀವ್ ಮಾಡ್ತಾರೆ ಅಂತ? ಹೌದು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ನೆಲಮಂಗಲಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಆ ಕ್ಲೈಂಟ್ ಇನ್ಶಿಯಲಾಗಿ ಬಂದಾಗ ನಮ್ಗೆ ಇಷ್ಟು ಬಜೆಟ್ಟು ಅಂತ ಹೇಳಿದರು. ಸೊ ಅವಾಗ ನಾವು ಡಿಸ್ಕಸ್ ಮಾಡೋದಾಗ ಏನು ಮಾಡಿದ್ರಿ, ಸರ್ ಇದು ಬಜೆಟ್, ಈ ಬಜೆಟ್ಗೆ ಇಷ್ಟು ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಬಟ್ ನಾಳೆ ದಿನ ನೀವು ಫ್ಯೂಚರ್ ಪ್ಲ್ಯಾನಿಂಗ್ ಏನಿದೆ, ಸೊ ಇನ್ನೊಂದು ಫ್ಲೋರ್ ಹೋಗ್ಬೋದು. ಸೊ ಅದಕ್ಕೆ ಇವಾಗಲೇ ಫೌಂಡೇಶನ್ ಮಾಡಿಸ್ಕೊಳ್ಳಿ. ಸೊ ಫೌಂಡೇಶನ್ ಮಾತ್ರ ಇನ್ಷಿಯಲಲ್ಲೇ ಏನಾಗುತ್ತೆ, ಇನ್ನು ಎಷ್ಟು ಫ್ಲೋರಿಗೆ ಏನಂದ ಮಾಡಿಸ್ಬಿಡ್ಬೇಕು. ದೆನ್ ನೀವು ಹೇಳ್ದಂಗೆ ಫಿನಿಷಿಂಗ್ ಐಟಮ್ಸಲ್ಲಿ ಯಾವಾಗ ಬೇಕಾದ್ರೂ ನಾವು ಅಪ್ಗ್ರೇಡ್ ಮಾಡ್ಕೊಬೋದು, ಅಪ್ಗ್ರೇಡೇ ಚಾನ್ಸಸ್ ಇದೆ. ಸೊ ಇವಾಗ ಅದೇ ಪ್ರಾಜೆಕ್ಟಲ್ಲಿ ಬರೀ ನಾವು 1 ಫ್ಲೋರ್ ಅಂತಿದ್ದು ಇವಾಗ 1 ಫ್ಲೋರ್ ಎಕ್ಸ್ಟ್ರಾ ಆಗಿದೆ. ಸೊ ಆ ಥರ ಇದ್ದಾಗ ನಾವು ಫೌಂಡೇಶನ್ ರೀವರ್ಕ್ ಮಾಡೋಕ್ಕಾಗಲ್ಲ. ಸೊ ಕ್ಲೈಂಟ್ಸಿಗೆ ಹೇಳೋದಾದ್ರೆ ಬಜೆಟ್ ಇದ್ದಾಗ ಫ್ಯೂಚರ್ ಅಂದರೆ ನಾನು ಹೇಳೋ ಸ್ಪ್ಯಾನ್ ಒಂದು 10-15 ಇಯರ್ಸಲ್ಲಿ ನಾವು ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ ಅದನ್ನು ಇನ್ಷಿಯಲಾಗೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ದೆನ್ ಒಂದು ರೂಮ್ ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಪ್ಲೀಸ್ ಆಸ್ ದ ಬಜೆಟ್ ವಿತ್ ದ ಕಾಂಟ್ರಾಕ್ಟರ್. ಸೊ ಇನ್ನೊಂದು ರೂಮ್ ಮಾಡೋಕ್ಕೆ ಎಷ್ಟು ಬಜೆಟ್ ಫಸ್ಟೇ ಆಗುತ್ತೆ ಅನ್ನೋದು ಹೇಳಿ. ಸೊ ಆ ಬಜೆಟ್ ನಿಮಗೆ ಫಿಟ್ ಆದರೆ ಮಾಡಿಸಿ. ಸೊ ಒಂದು ರೂಮ್ ಎಕ್ಸ್ಟ್ರಾ ಮಾಡ್ಬೇಕಾದ್ರೆ ಏನಾಗುತ್ತೆ, ಇದೊಂದು ರೂಮ್ ಮಾಡಿಬಿಡಿ ಅಂತ ಅಂದ್ಕೊಳ್ತೀವಿ. ಸೊ ಮಾಡಿದಾಗ ಅದಕ್ಕೆ ಆದ ಪ್ರತ್ಯೇಕ ಖರ್ಚುಗಳಿರುತ್ತೆ, ಡೋರ್ ಇರುತ್ತೆ, ವಿಂಡೋಸ್ ಇರುತ್ತೆ, ಸ್ಲ್ಯಾಬ್ ಹಾಕಬೇಕು. ದೆನ್ ಒಂದು ರೂಮ್ ಎಕ್ಸ್ಟೆನ್ಷನ್ ಆಯಿತು ಅಂದರೆ ಅದಕ್ಕೆ ತಕ್ಕಂಥ ಸ್ಟೇರ್ ಕೇಸ್ ಪ್ರೊವಿಷನ್ ಬೇಕು, ಸ್ಟೇರ್ ಕೇಸ್ ಹೆಡ್ ರೂಮ್ ಬರುತ್ತೆ. ಸೊ ಅಲ್ಲಿ ನಾವು ಟ್ಯಾಂಕಿಗೆ ಅಂತ ಪ್ರೊವಿಷನ್ ಅಂದರೆ ಟ್ಯಾಂಕ್ ಮೇಲೆ ಹೋಗುತ್ತೆ. ಸೊ ಇದೆಲ್ಲ ಕೌಂಟ್ ಆಗಿರುತ್ತೆ. ಸೊ ಬಿಫೋರ್ ಪ್ರೊಸೀಡಿಂಗ್ ಒಂದು ಬಜೆಟ್ ಶೀಟ್ ಇಸ್ಕೊಳ್ಳೋದು ಆಲ್ವೇಸ್ ಇಂಪಾರ್ಟೆಂಟ್. ನಾವು ನಮ್ಮ ಸರ್ವ ಹೋಮ್ಸಲ್ಲಿ ಫಾಲೋ ಮಾಡೋದು, ಅವ್ರು ಕೇಳಿದ್ರು ಈ ರೂಮ್ ಎಕ್ಸ್ಟ್ರಾ ಕೇಳಿದ್ರು ಅಂದರೆ ಅದಕ್ಕೆ ಇಮಿಡಿಯೇಟಾಗಿ ಒಂದು ಬಜೆಟ್ ಶೀಟು ವಿತಿನ್ ಅ ವೀಕ್ ಒಂದು ಬಜೆಟ್ ಶೀಟ್ ಕೊಟ್ಬಿಡ್ತೀವಿ. ಇಷ್ಟಾಗುತ್ತೆ ಸರ್, ಓಕೆನಾ, ಆನ್ ದೇರ್ ಅಪ್ರೂವಲ್ ವಿ ಡೂ ದ ಥಿಂಗ್. ನಾವು ಹೇಳೋದು ಫೌಂಡೇಶನ್ಗೆ ಏನಿದೆಯೋ ಅದನ್ನು ಫಸ್ಟೇ ಖರ್ಚು ಮಾಡ್ಕೊಳ್ಳಿ. ಅಪ್ಗ್ರೇಡೇಷನ್ ಎನಿ ಟೈಮ್ ಯು ಹ್ಯಾವ್ ದ ಚಾನ್ಸ್. ಓಕೆ ಸರ್, ಈಗ ನಾವು ಇಷ್ಟೊತ್ತು ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನು ಅದು ಇದು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಸ್ವಲ್ಪ ನಿಮ್ಮ ಬಗ್ಗೆನೂ ಮಾತಾಡೋಣ. ಕನ್ಸ್ಟ್ರಕ್ಷನ್ ಕಂಪ್ನಿಯವ್ರಿಗೆ ಏನೆಲ್ಲ ಚಾಲೆಂಜಸ್ ಇರುತ್ತೆ, ಒಂದು ಮನೇನ ಬಿಲ್ಡ್ ಮಾಡಿಕೊಡ್ಬೇಕಾದ್ರೆ ನೀವು ಸ್ಟ್ರಗಲ್ಲು, ಆ ಸೇಫ್ಟಿ ಪ್ರೋಟೋಕಾಲ್ಸ್ ಇರಬಹುದು, ಹಾಗೆ ನೀವು ವರ್ಕರ್ಸ್ ಹತ್ರ ಡೀಲ್ ಮಾಡೋದಿರಬಹುದು, ಈ ತಲೆನೋವು ನಿಮ್ಗೆ ಹೇಗಿರುತ್ತೆ ಅಂತ? ಆಲ್ಮೋಸ್ಟ್ ಇಡೀ ಬೆಂಗಳೂರಲ್ಲಿರೋ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿನ ತಗೊಳ್ಳಿ, ಕ್ಲೈಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಓಕೆ, ವೆಂಡರ್ಸ್ ಅಂದರೆ ನಾವು ಸಪ್ಲೈ ತೊಗೊಳ್ತೀವಲ್ಲ, ಸ್ಟೀಲು, ಸಿಮೆಂಟ್ಸು, ಅವರು ಸಪೋರ್ಟಿವ್. ಒಂದೇ ಒಂದು ಇಶ್ಯೂ ಬ್ಯಾಂಗ್ಳೂರಲ್ಲಿ ಇರೋದು ಅಂದರೆ ಲೇಬರ್ಸ್. ಪ್ರಾಬ್ಲಮ್ಯಾಟಿಕ್ ಅನ್ನೋಕ್ಕಿಂತ ವಿ ಆರ್ ನಾಟ್ ಗೆಟಿಂಗ್ ಸ್ಕಿಲ್ಡ್ ಲೇಬರ್ಸ್. ಫಾರ್ ಎಕ್ಸಾಂಪಲ್ಲು ಈ ಜನ್ರೇಷನ್ ಇದ್ದಿದ್ದು ಮೇಸನ್ಸು, ನೆಕ್ಸ್ಟ್ ಜನ್ರೇಷನ್ ದೇ ವಿಲ್ ನಾಟ್ ಸಪೋರ್ಟ್. ಅಂದರೆ ಕಷ್ಟ ಇದೆ, ಇದರಲ್ಲಿ ಕಷ್ಟ ಇದೆ. ಸೊ ಲೇಬರ್ಸ್ ಸೋರ್ಸ್ ಮಾಡೋದೇ ಕಷ್ಟ. ಫಾರ್ ಎಕ್ಸಾಂಪಲ್ ಇವಾಗ ಎಲೆಕ್ಷನ್ ನಡೀತಿದೆ, ವೆಸ್ಟ್ ಬೆಂಗಾಲ್ ಆಗಿರಲಿ, ಕೇರಳ ಆಗಿರಲಿ, ತಮಿಳ್ನಾಡು ಆಗಿರಲಿ. ಸೊ ಮೇಜರ್ ವರ್ಕ್ ಫೋರ್ಸ್ ನಮ್ಗೆ ಅಲ್ಲಿಂದಾನೆ. ಸೊ ಆ ಥರ ಹೋದಾಗ ಬೆಂಗಳೂರಲ್ಲಿ ಒಂದೊಂದು ತಿಂಗಳ ಕೆಲಸ ನಿಂತು ಹೋಗುತ್ತೆ, ಅಥವಾ ಕೆಲಸ ಸ್ಲೋ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕಂಪನಿಯಲ್ಲಿ ಒಂದು 60 ಜನ ಲೇಬರ್ ಇದ್ದಾರೆ ಅಂದಾಗ ಒಂದು 40 ಮೆಂಬರ್ಸ್ ಹೋಗ್ತಾರೆ ಎಲೆಕ್ಷನ್ಗೆ ಅಂದಾಗ, ಅಥವಾ ಅವರ ಊರುಗಳಲ್ಲಿ ಜಾತ್ರೆ ಆಗುತ್ತೆ ಮಾಡುತ್ತೆ ಅಂದಾಗ ದೇ ವಿಲ್ ಗೋ ಇಯರ್ಲಿ ಒನ್ಸ್ ಟ್ವೈಸ್ ಹೋಗ್ತಾರೆ. ಹೋದಾಗ ಸ್ಲೋ ಡೌನ್ ಆಗುತ್ತೆ. ಇವಾಗಂತೂ ಒಂದು ಫಿಕ್ಸ್ ಆಗಿರೋದು ಏನಂದರೆ ವಿ ಕಾಂಟ್ ಕನ್ಸ್ಟ್ರಕ್ಟ್ ಇನ್ 8 ಮಂತ್ಸು 6 ಮಂತ್ಸು, ಅದೆಲ್ಲ ರೂಲ್ಡ್ ಔಟ್ ಬ್ಯಾಂಗ್ಳೂರಲ್ಲಿ. ನಾವು ಕ್ಲೈಂಟ್ಸಿಗೆ ಹೇಳೋದು ಅದೇ, ಒಂದು 2 ಮಂತ್ಸ್ ಎಕ್ಸ್ಟ್ರಾನೇ ಇಟ್ಕೊಳ್ಳಿ ಬಫರ್ ಝೋನು. ಸೊ ದಟ್ ನಿಮಗೂ ಸ್ಟ್ರೆಸ್ ಇರಲ್ಲ, ನಮಗೂ ಸ್ಟ್ರೆಸ್ ಇರಲ್ಲ. ಯಾವುದೇ ಕಾಂಟ್ರಾಕ್ಟರ್ ಆಗಲಿ, ಯಾವುದೇ ಕಂಪನಿ ಆಗಲಿ, ದೇ ಆರ್
ಏನು ಮೆಟೀರಿಯಲ್ ಒಪ್ಕೊಂಡಿರ್ತಾರೋ ಅದನ್ನು ಹಾಕ್ತಿರ್ತಾರೆ. ಎಲ್ಲಿ ಕ್ಲೈಂಟ್ಗೂ ಇದಕ್ಕೂ ಕಾಂಟ್ರಾಕ್ಟರ್ಸ್ಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರೋಂದರೆ 8 ತಿಂಗಳಲ್ಲಿ ಮುಗಿಸ್ಬೇಕಾಗಿತ್ತು, 10 ತಿಂಗಳಾಯಿತು, 12 ತಿಂಗಳಾಯಿತು. ಈಸಿಲಿ ಒಂದು 30-40 G+2 ಕಟ್ತೀವಿ ಅಂದರೆ 1 ವರ್ಷ ಕನ್ಸ್ಟ್ರಕ್ಷನ್ಗೆ ಬೇಕೇ ಬೇಕು. 2 ಮಂತ್ಸು ಇಂಟೀರಿಯರ್ಸ್ಗೆ ಬೇಕಾಗತ್ತೆ. ಸೊ ಓವರ್ ಎ ಸ್ಪ್ಯಾನ್ ಆಫ್ ಒಂದು 15 ಮಂತ್ಸ್ ಇಟ್ಕೊಬೇಕು. ಸೊ ನಾವು ಕ್ಲೈಂಟ್ಸಿಗೆ ಅದನ್ನು ಹೇಳ್ತೀವಿ. ಇದೊಂದೇ ಮೇಜರ್ ಸೆಟ್ ಬ್ಯಾಕ್ ಇರೋದು. ಓಕೆ ವೀಕ್ಷಕರೇ, ಕೇಳಿದ್ರಲ್ಲ, ಕಾರ್ತಿಕ್ ಅವರು ಸಾಕಷ್ಟು ವಿಚಾರಗಳನ್ನು ಈ ಎಪಿಸೋಡ್ನಲ್ಲಿ ಅಂದರೆ ಬಜೆಟ್ ಬಗ್ಗೆ ಇರಬಹುದು, ಕನ್ಸ್ಟ್ರಕ್ಷನ್ ಬಗ್ಗೆ ತಿಳಿಸ್ಕೊಟ್ರು. ಇನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಿಮಗೆ ಎಲಿವೇಷನ್ ಲುಕ್ಸ್ ಇರಬಹುದು, ಹಾಗೆ ಮೇನ್ ಆಗಿ ಇಂಟೀರಿಯರ್ಸ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸ್ಟೇ ಟ್ಯೂನ್.